ನೀರಾವರಿ ದಾಳಿಗೆ ಪಶು ವೈದ್ಯೆ ಸಮೀಕ್ಷಾ ರೆಡ್ಡಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹ ಸಫಾರಿಯಲ್ಲಿ ಘಟನೆ ನಡೆದಿದೆ. ಸಫಾರಿಯಲ್ಲಿ ಪಶು ವೈದ್ಯೆಯಾಗಿ ಸಮೀಕ್ಷಾ ತರಬೇತಿಯನ್ನ ಪಡ್ಕೊಳ್ತಾ ಇದ್ರು. ನಿನ್ನೆ ರಾತ್ರಿ ಸನ್ ಕಾರ್ನರ್ ಹಕ್ಕಿಗೆ ಚಿಕಿತ್ಸೆ ನೀಡೋದಕ್ಕೆ ಅಂತ ತೆರಳಿದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ರಾತ್ರಿ 11:45ರ ಸುಮಾರಿಗೆ ಗರ್ಭಿಣಿ ನೀರಾನಿಯ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಅಂತ ಹೋಗಿದ್ರು. ಈ ವೇಳೆ ಏಕಾಏಕಿಯಾಗಿ ದಾಳಿ ಮಾಡಿದ್ದಕ್ಕೆ ತೀವ್ರವಾಗಿ ಗಾಯಗೊಂಡಿದ್ರು ಸಮೀಕ್ಷಾ ರೆಡ್ಡಿ. ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು, ಆದರೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಗ್ಗೆ 6:30ರ ಸುಮಾರಿಗೆ ಮೃತಪಟ್ಟಿರುವಂತಹ ಸಮೀಕ್ಷಾ ತನಿಖೆಗೆ ಸೂಚನೆ ನೀಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. ಕಾರಣ ಏನು, ಅಟ್ಯಾಕ್ ಆಗಿದ್ದು ಹೇಗೆ, ಆ ರೀತಿ ಅಗ್ರೆಸಿವ್ ಆಗೋದಕ್ಕೆ ಕಾರಣ ಏನು, ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ತನಿಖೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಘಟನೆ ಆಗೋದಕ್ಕೆ ಕಾರಣ ಏನು, ಜೊತೆಗೆ ಆಗಾಗ ಅಲ್ಲಿರುವಂತಹ ಪ್ರಾಣಿಗಳಾಗ್ಲಿ, ಅಲ್ಲಿ ಸಾಕಿರುವಂತಹ ಯಾವುದೇ ಪ್ರಾಣಿಗಳನ್ನು ಕೂಡ ಪರೀಕ್ಷೆ ಮಾಡ್ತಿರ್ಬೇಕಾಗುತ್ತೆ, ತಪಾಸಣೆ ಮಾಡ್ತಿರ್ಬೇಕಾಗುತ್ತೆ. ಅವು ಅಗ್ರೆಸಿವ್ ಆಗಿದಾವ, ಅವುಗಳ ಆರೋಗ್ಯ ಹೇಗಿದೆ ಅಂತ. ಬಟ್ ಈ ರೀತಿ ಒಂದು ಅಟ್ಯಾಕ್ ಆಗಿದ್ದಕ್ಕೆ ಕಾರಣ ಏನು, ಅದ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ದಿನ ನಮ್ಮ ತ್ಯಾವರಕೊಪ್ಪ ಲಯನ್ ಸಫಾರಿ ಜಾಗದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಒಬ್ಬರು ವೈದ್ಯಾಧಿಕಾರಿಗಳು ಕೆಲಸಕ್ಕೆ ಹೋಗಿದ್ದಾಗ ಒಂದು ಹಿಪೋಪೊಟಮಸ್ ನೀರಾನೆ ಅವ್ರ ಮೇಲೆ ದಾಳಿ ಮಾಡಿದ್ರಿಂದ ಅವ್ರಿಗೆ ಒಂದು ತೀವ್ರವಾದ ಗಾಯ ಆಗಿದ್ದು, ಹಾಗೆ ಅವ್ರನ್ನ ಇಮಿಡಿಯೇಟ್ ಆಗಿ ನಮ್ಮ ಮ್ಯಾಕ್ಸ್ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿತ್ತು. ಅಲ್ಲಿ ಅವ್ರಿಗೆ ಒಂದು ದೀರ್ಘಕಾಲದ ಎಲ್ಲ ಆಪರೇಷನ್ಸನ್ನು ಮಾಡಿ ಅವರು ಇವತ್ತು ಬೆಳಗ್ಗೆ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ದಿನ ನಮ್ಮ ತ್ಯಾವರಕೊಪ್ಪ ಲಯನ್ ಸಫಾರಿ ಜಾಗದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಒಬ್ಬರು ವೈದ್ಯಾಧಿಕಾರಿಗಳು ಕೆಲಸಕ್ಕೆ ಹೋಗಿದ್ದಾಗ ವಿಷಯ ಗೊತ್ತಾಗಿದ್ದು 12:30 ಗೊತ್ತಾಯ್ತು. 12:30 ಗೊತ್ತಾದ ತಕ್ಷಣ ಅಲ್ಲಿ ಬಿಟ್ಟು 1:30 ಬಿಟ್ಟು ಇಲ್ಲಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 6:45 ಆಗಿತ್ತು ಬರೋಷ್ಟು. ಸರ್ ಅಲ್ಲಿ ಅದು ಹೊಡೆದಿದೆ ಏನೋ ಅಂತ ಹೇಳಿದ್ರೆ, ಟಚ್ ಆಗಿ ಬಿದ್ದಿದ್ದಾಳೆ, ಹೊಟ್ಟೆಗೆ ಏಟಾಗಿದೆ, ಸ್ವಲ್ಪ ಸೀರಿಯಸ್ ಅಂತ ಹೇಳಿದರು. ಆಮೇಲೆ ನಮ್ಮ ಡಾಕ್ಟರ್ಸ್ ಇದ್ರು ಇಲ್ಲಿ, ಅವ್ರಿಗೆ ಫೋನ್ ಮಾಡಿ ಅವರು ಸ್ವಲ್ಪ ನೋಡ್ತಾ ಇದ್ರು. ಇಲ್ಲಿ ಲಂಗ್ಸ್ ಎಲ್ಲ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿದೆ ಥ್ರೂ. ಈಗ ವೈಲ್ಡ್ ಲೈಫಲ್ಲಿ ಈ ಥರದ ಥಿಂಗ್ಸ್ ನಮಗೆ ಕಾಣ್ತಾ ಇದೆ. ಈ ಬಗ್ಗೆ ಸ್ವಲ್ಪ ವೈಲ್ಡ್ ಲೈಫ್ ಮತ್ತು ಅದಕ್ಕೆ ಸಂಬಂಧಪಟ್ಟವರು ತುಂಬ ಜಾಗರೂಕರಾಗಿ ಕ್ರಮ ವಹಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಯಾಕಂದರೆ ಫಸ್ಟ್ ಡಾಕ್ಟರ್ ವಿನಯ್ ಅವ್ರ ಮೇಲೆ ಆನೆ ಇದಾಗಿತ್ತು, ಆವಾಗಲೂ ಕೂಡ ಕುಮ್ಕಿ ಇರದೆ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು, ಕುಮ್ಕಿ ಕಳಿಸ್ಬೇಕಾಗಿತ್ತು. ಬಟ್ ಅವ್ರು ಉಳಿದ್ರು, ಅದೇನೋ ನಮಗೆ ದೊಡ್ಡ ದೇವ್ರ ದಯೆಯಿಂದ ಉಳಿದ್ರು. ಬಟ್ ಈ ಹುಡುಗಿ ನೈಟ್ 11:30ಗೆ ಅಲ್ಲಿಗೆ ಹೋಗಿದ್ದಾಳೆ ಕೆಲಸ ಮಾಡೋದು ವಿತೌಟ್ ಎನಿ ಪ್ರೊಟೆಕ್ಷನ್. ಆಮೇಲೆ ಅಲ್ಲಿ